ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್‌ಗೆ ಸ್ವಾಗತ. ನಾವು ಈ ದಿನ ಸೆಪ್ಟೆಂಬರ್ 4, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಒಳ ಮೀಸಲಾತಿ ವರದಿಯು ಪ್ರಕಟವಾಗಿದ್ದು, ಇನ್ನೇನು ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಆದೇಶಗಳು ಹೊರಬೀಳಲಿವೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನಲ್ಲಿರುವ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳನ್ನು ವೀಕ್ಷಿಸಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ, ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ, ಯುನಿಕ್ ಡಿಸಬಿಲಿಟಿ ಐಡಿ ಕಾರ್ಡ್ ಯುಡಿಐಡಿ. ಭಾರತದ ಅಂದಾಜು ಜನಸಂಖ್ಯೆಯ ಅಂಗವಿಕಲರಲ್ಲಿ ಪಿಡಬ್ಲ್ಯೂಡಿ ಪರ್ಸನ್ ವಿತ್ ಡಿಸಬಿಲಿಟಿ 40%ಕ್ಕಿಂತ ಕಡಿಮೆ ಜನರಿಗೆ ವಿಶಿಷ್ಟ ಅಂಗವಿಕಲ ಗುರುತಿನ ಚೀಟಿ ನೀಡಲಾಗಿದ್ದು, ಇದು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದು ದತ್ತಾಂಶ ತೋರಿಸುತ್ತೆ. ಯುಡಿಐಡಿ ಕಾರ್ಡ್ ಅಂಗವಿಕಲ ವ್ಯಕ್ತಿಗಳಿಗೆ ಒಂದು ಗುರುತಿನ ದಾಖಲೆಯಾಗಿದೆ. ಇದು ದೇಶಾದ್ಯಂತ ಅಂಗೀಕರಿಸಲ್ಪಟ್ಟ ಸಾರ್ವತ್ರಿಕ ಗುರುತಿನ ಚೀಟಿಯಾಗಿದೆ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಪ್ರಕಾರ ಯುಡಿಐಡಿ ಕಾರ್ಡ್ಗಳನ್ನು ಸ್ಥಳೀಯ ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಅಂಗವಿಕಲರು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಗಳು ನೀಡಬಹುದು. ಯುಡಿಐಡಿ ಕಾರ್ಡ್ ಒಟ್ಟು 18 ಅಂಕೆಗಳು ಅಥವಾ ಅಕ್ಷರಗಳನ್ನು ಹೊಂದಿದೆ. ಮೊದಲ 2 ಅಕ್ಷರಗಳು ರಾಜ್ಯ ಸಂಕೇತವನ್ನು, ನಂತರದ 2 ಅಕ್ಷರಗಳು ಜಿಲ್ಲಾ ಸಂಕೇತವನ್ನು, ಮುಂದಿನ ಅಂಕೆ ಸಿಎಂಒ ಸಂಕೇತವನ್ನ, ನಂತರದ 2 ಅಂಕೆಗಳು ಅಂಗವೈಕಲ್ಯದ ಪ್ರಕಾರವನ್ನ, ನಂತರದ 4 ಅಂಕೆಗಳು ಅಂಗವಿಕಲರ ಜನನ ವರ್ಷವನ್ನ, ನಂತರದ 6 ಅಂಕೆಗಳು ಚಾಲನೆಯಲ್ಲಿರುವ ಸಂಖ್ಯೆಯನ್ನು ಮತ್ತು ಕೊನೆಯ ಅಂಕೆ ಭದ್ರತಾ ಕಾರಣಗಳಿಗಾಗಿ ಒಳಗೊಂಡಿರುವ ಚೆಕ್ ಮೊತ್ತವನ್ನು ಪ್ರತಿನಿಧಿಸುತ್ತದೆ. ಅಂಗವೈಕಲ್ಯದ ತೀವ್ರತೆಯ ಆಧಾರದ ಮೇಲೆ 3 ರೀತಿಯ ಬಣ್ಣ ಆಧಾರಿತ ಯುಡಿಐಡಿ ಕಾರ್ಡ್ಗಳನ್ನು ನೀಡಲಾಗುತ್ತದೆ: ಬಿಳಿ, ಹಳದಿ ಮತ್ತು ನೀಲಿ. ಬಿಳಿ ಕಾರ್ಡ್ ಇದು 40%ಕ್ಕಿಂತ ಅಂಗವೈಕಲ್ಯವನ್ನ ಕಡಿಮೆ ಹೊಂದಿರುವವರಿಗೆ ಬಿಳಿ ಕಾರ್ಡ್ ನೀಡಲಾಗುತ್ತದೆ. 40%ಕ್ಕಿಂತ ಹೆಚ್ಚು, 80%ಕ್ಕಿಂತ ಕಡಿಮೆ ಅಂಗವೈಕಲ್ಯವನ್ನ ಹೊಂದಿರುವಂತವರಿಗೆ ಹಳದಿ ಕಾರ್ಡ್. ಅದೇ ರೀತಿ 80%ಕ್ಕಿಂತ ಹೆಚ್ಚಿನ ಅಂಗವೈಕಲ್ಯವನ್ನ ಹೊಂದಿದವರಿಗೆ ನೀಲಿ ಕಾರ್ಡ್ ಅನ್ನು ನೀಡಲಾಗುತ್ತದೆ. ಯುಡಿಐಡಿ ಯೋಜನೆಯನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಆರಂಭಿಸಿದೆ. ಅಂಗವಿಕಲರ ರಾಷ್ಟ್ರೀಯ ದತ್ತ ಸಂಚಯವನ್ನು ರಚಿಸಲು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ ನೀಡಲು ಇದನ್ನು ಜಾರಿಗೆ ತರಲಾಗುತ್ತಿದೆ. ಇದು ಗ್ರಾಮ, ಬ್ಲಾಕ್, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ವಿವಿಧ ಆಡಳಿತ ಹಂತಗಳಲ್ಲಿ ಫಲಾನುಭವಿಗಳ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಹೆಚ್ಚಿಸಲು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಕರ್ಮ ಪೂಜೆ. ಏನಿದು ಕರ್ಮ ಪೂಜೆ? ಇದು ಒಂದು ಬುಡಕಟ್ಟು ಜನಾಂಗದವರ ಹಬ್ಬವಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಕರ್ಮ ಪೂಜೆಯಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಎಲ್ಲ ದೇಶವಾಸಿಗಳಿಗೆ, ವಿಶೇಷವಾಗಿ ಬುಡಕಟ್ಟು ಸಮುದಾಯದವರಿಗೆ ಶುಭವನ್ನ ಹಾರೈಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಕರ್ಮ ಪೂಜೆ, ಇದನ್ನ ಕರಂ ಅಥವಾ ಕರಂ ಪರಬ್ ಎಂದು ಕರೆಯುತ್ತಾರೆ. ಇದು ಭಾರತದ ಪ್ರಮುಖ ಬುಡಕಟ್ಟು ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸುಗ್ಗಿಗೆ ಸಂಬಂಧಿಸಿದ ಮತ್ತು ಕರಂ ಮರಕ್ಕೆ ಸಲ್ಲಿಸುವ ಗೌರವವಾಗಿದೆ. ಕರಂ ಮರವು ಫಲವತ್ತತೆ, ಸಮೃದ್ಧಿ ಮತ್ತು ಮಂಗಳಕರವಾದ ಎಲ್ಲವನ್ನು ಸಂಕೇತಿಸುತ್ತದೆ. ಇದನ್ನು ಪ್ರಾಥಮಿಕವಾಗಿ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಬಿಹಾರ್, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಆಚರಿಸಲಾಗುತ್ತದೆ. ಇದು ವಿಶೇಷವಾಗಿ ಮುಂಡಾ, ಹೋ, ವರಾನ್, ಬೈಗಾ, ಕಾರಿಯಾ ಮತ್ತು ಸಂತಾಲ ಜನರಲ್ಲಿ ಜನಪ್ರಿಯವಾಗಿದೆ. ಇದನ್ನು ಸಾಂಪ್ರದಾಯಿಕವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಆಗಸ್ಟ್ನಿಂದ ಸೆಪ್ಟೆಂಬರ್ ವರೆಗೆ ಅನುಗುಣವಾದ ಏಕಾದಶಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ಹಬ್ಬಕ್ಕೆ ಸುಮಾರು 1 ವಾರ ಮೊದಲು ಯುವತಿಯರು ನದಿಯಿಂದ ಸ್ಪಷ್ಟವಾದ ಮರಳನ್ನು ತಂದು 7 ಬಗೆಯ ಧಾನ್ಯಗಳನ್ನು ಬಿತ್ತುತ್ತಾರೆ. ಹಬ್ಬದ ದಿನದಂದು ಅಂಗಳದಲ್ಲಿ ಅಥವಾ ಅಕ್ರಾದಲ್ಲಿ ಕರಂ ಮರದ ಕೊಂಬೆಯನ್ನು ನೆಡಲಾಗುತ್ತದೆ. ಭಕ್ತರು ಜಾವ ಅಂದರೆ ದಾಸವಾಳ ಹೂವುಗಳೊಂದಿಗೆ ಬಂದು ಪಹಾನ್ ಅಂದರೆ ಪುರೋಹಿತರು ಕರಂ ರಾಜನನ್ನ ಪೂಜಿಸುತ್ತಾರೆ. ಸಾಂಪ್ರದಾಯಿಕ ಕರಂ ಹಾಡುಗಳ ನೃತ್ಯ ಮತ್ತು ಹಾಡುಗಾರಿಕೆ ಅನುಸರಿಸುತ್ತದೆ. ಈ ಹಬ್ಬವು ಕರಂ ಶಾಖೆಯನ್ನು ನದಿ ಅಥವಾ ಕೊಳದಲ್ಲಿ ಮುಳುಗಿಸುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಜವಾವನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ. ಕರಂ ಹಬ್ಬದ ಕೊನೆಯಲ್ಲಿ ಕರಂ ರಾಜ ಅಥವಾ ದೇವತೆ ತಮ್ಮ ಬೆಳೆಗಳನ್ನು ರಕ್ಷಿಸುತ್ತಾರೆ ಎಂಬ ಭರವಸೆಯೊಂದಿಗೆ ಸಾಲ್ ಅಥವಾ ಬೇಲುವಾ ಮರಗಳ ಕೊಂಬೆಗಳನ್ನು ಹೊಲಗಳಲ್ಲಿ ನೆಡಲಾಗುತ್ತದೆ.
ನೆಕ್ಸ್ಟ್, ನಿವೇಶಕ್ ದೀದಿ ಉಪಕ್ರಮ. ಇತ್ತೀಚೆಗೆ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಹೈದರಾಬಾದ್ನಲ್ಲಿ ತನ್ನ ಪ್ರಮುಖ ಹಣಕಾಸು ಸಾಕ್ಷರತಾ ಉಪಕ್ರಮ ನಿವೇಶಕ್ ನಿಧಿಯ 2ನೇ ಹಂತವನ್ನ ಯಶಸ್ವಿಯಾಗಿ ಆರಂಭಿಸಿತು. ಆದ್ದರಿಂದ ಈ ಉಪಕ್ರಮ ಸುದ್ದಿಯಲ್ಲಿದೆ. ಈ ಉಪಕ್ರಮವು ಆರ್ಥಿಕ ಜಾಗೃತಿಯನ್ನ ಹೆಚ್ಚಿಸುವುದು, ಗ್ರಾಮೀಣ ಸಮುದಾಯಗಳನ್ನು ವಿಶೇಷವಾಗಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರು ತಮ್ಮ ಪ್ರಶ್ನೆಗಳನ್ನು ಮಹಿಳೆಯರೊಂದಿಗೆ ಹಂಚಿಕೊಳ್ಳಲು ಹೆಚ್ಚು ಆರಾಮದಾಯಕವಾಗಿರುವುದರಿಂದ ಇದು ಮಹಿಳೆಯರಿಗಾಗಿ ಮಹಿಳೆಯರ ಸಿದ್ಧಾಂತವನ್ನ ಆಧರಿಸಿದೆ. ಇದರ ನೋಡಲ್ ಸಚಿವಾಲಯವು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವಾಗಿದೆ. ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಇದನ್ನು ಆರಂಭಿಸಿದೆ. ಇದು ಜ್ಞಾನದ ಅಂತರವನ್ನ ನಿವಾರಿಸಲು, ಸಮುದಾಯಗಳಲ್ಲಿ ವಿಶ್ವಾಸವನ್ನ ಬೆಳೆಸಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರದ ಬಗ್ಗೆ ಪ್ರಮುಖ ಸಂಗತಿಗಳು. ಇದನ್ನ 2016ರಲ್ಲಿ ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ಇದನ್ನ 2016ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ವ್ಯಕ್ತಿಗಳಿಗೆ ತಿಳುವಳಿಕೆಯುಳ್ಳ ಆರ್ಥಿಕ ಆಯ್ಕೆಗಳನ್ನ ಮಾಡಲು ಅಧಿಕಾರ ನೀಡುತ್ತದೆ ಮತ್ತು ಆರ್ಥಿಕವಾಗಿ ಜಾಗೃತ ನಾಗರಿಕರನ್ನ ಬೆಳೆಸುತ್ತದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ಇದರ ನೋಡಲ್ ಸಚಿವಾಲಯವಾಗಿದೆ. ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರದ ಕಾರ್ಯಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿಯನ್ನ ನಿರ್ವಹಿಸುತ್ತದೆ. ಹೂಡಿಕೆದಾರರ ಜಾಗೃತಿ ಮತ್ತು ಆರ್ಥಿಕ ರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಷೇರುಗಳು, ಹಕ್ಕು ಪಡೆಯದ ಲಾಭಾಂಶಗಳು, ಪರಿಪಕ್ವವಾದ ಠೇವಣಿಗಳು, ಡಿಬೆಂಚರ್ಗಳು ಇತ್ಯಾದಿಗಳ ಮರುಪಾವತಿಯನ್ನು ಹೂಡಿಕೆದಾರರಿಗೆ ಮಾಡಿ ಹೂಡಿಕೆದಾರರಲ್ಲಿ ಜಾಗೃತಿ ಮೂಡಿಸುತ್ತದೆ. ಇದು ಹಕ್ಕು ಪಡೆಯದ ಷೇರುಗಳು ಮತ್ತು ಲಾಭಾಂಶಗಳನ್ನು ಹಿಂದಿರುಗಿಸಲು ರಾಷ್ಟ್ರವ್ಯಾಪಿ ಆರ್ಥಿಕ ಸಾಕ್ಷರತೆಯನ್ನು ಮುನ್ನಡೆಸುವ ಮೂಲಕ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ಕಾಪಾಡಲು ಸಮರ್ಪಿತವಾಗಿದೆ. ನಿವೇಶನ್ ದೀದಿ, ನಿವೇಶನ್ ಪಂಚಾಯತ್, ನಿವೇಶನ್ ಶಿವರ್ ಇವೆಲ್ಲವೂ ಇದರ ಉಪಕ್ರಮಗಳಾಗಿವೆ. ನೆಕ್ಸ್ಟ್, ಸೌರ ಕಕ್ಷಾಗಾಮಿ ಮಿಷನ್, ಸೋಲಾರ್ ಆರ್ಬಿಟರ್ ಮಿಷನ್. ಹೊಸ ಅಧ್ಯಯನದ ಪ್ರಕಾರ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಸೌರ ಆರ್ಬಿಟರ್ ಮಿಷನ್ ಸೂರ್ಯನಿಂದ ಹೊರಹೊಮ್ಮುವ ಸೌರಶಕ್ತಿ ಎಲೆಕ್ಟ್ರಾನ್ಗಳ ಮೂಲವನ್ನ ಪತ್ತೆ ಹಚ್ಚಿದೆ. ಆದ್ದರಿಂದ ಸೌರ ಕಕ್ಷಾಗಾಮಿ ಮಿಷನ್ ಸುದ್ದಿಯಲ್ಲಿದೆ. ಸೌರ ಆರ್ಬಿಟರ್ ಮಿಷನ್ ಇದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮತ್ತು ನಾಸಾದ ಜಂಟಿ ಯೋಜನೆಯಾಗಿದ್ದು, ಇದನ್ನು 2020ರಲ್ಲಿ ಆರಂಭಿಸಲಾಯಿತು. ಇದು ಸೂರ್ಯ ಮತ್ತು ಹಿಲಿಯೋಸ್ಪಿಯರ್ ಅನ್ನ ಹತ್ತಿರದಿಂದ ಮತ್ತು ಕ್ರಾಂತಿವೃತ್ತದ ಸಮತಲದಿಂದ ಅನ್ವೇಷಿಸುತ್ತದೆ. ಸೌರಶಕ್ತಿ ಎಲೆಕ್ಟ್ರಾನ್ಗಳು ಇವು ಸೂರ್ಯನಿಂದ ಉತ್ಪತ್ತಿಯಾಗುವ ಅಧಿಕ ಶಕ್ತಿಯ ಕಣಗಳಾಗಿವೆ. ಈ ಕಣಗಳು ಕಾಸ್ಮಿಕ್ ಪರಿಸರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸೌರ ಜ್ವಾಲೆಗಳು ಅಥವಾ ಕರೋನಲ್ ಮಾಸ್ ಇಜೆಕ್ಷನ್ಗಳ ಸಮಯದಲ್ಲಿ ಇವುಗಳನ್ನು ಹೊರಸೂಸಬಹುದು. ನೆಕ್ಸ್ಟ್, ಗ್ರಾಫೈಟ್ ಸ್ಪೈವೇರ್. ಇತ್ತೀಚೆಗೆ ಟ್ರಂಪ್ ಆಡಳಿತವು ಇಸ್ರೇಲ್ನಲ್ಲಿ ಸ್ಥಾಪಿಸಲಾದ ಗ್ರಾಫೈಟ್ ಸ್ಪೈವೇರ್ ಕಂಪನಿಯಾದ ಪ್ಯಾರಾಗಾನ್ ಸೊಲ್ಯೂಷನ್ನೊಂದಿಗೆ ಬಿಡೆನ್ ಯುಗದ ಸ್ಥಗಿತಗೊಂಡ ಒಪ್ಪಂದವನ್ನು ಪುನಃ ಆರಂಭಿಸಿದೆ. ಗ್ರಾಫೈಟ್ ಸ್ಪೈವೇರ್ ಅನ್ನ ಮೊಬೈಲ್ ಫೋನ್ಗೆ ದೂರದಿಂದ ಪ್ರವೇಶವನ್ನು ಪಡೆಯಲು ಮತ್ತು ಮೂಲಭೂತವಾಗಿ ಅದರ ನಿಯಂತ್ರಣವನ್ನು ತೆಗೆದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಸ್ಪೈವೇರ್ ಬಳಕೆದಾರರು ಮೊಬೈಲ್ ಬಳಕೆದಾರರ ಫೋಟೋಗಳನ್ನು ಪ್ರವೇಶಿಸಬಹುದು, ಅವರ ಸಂದೇಶಗಳನ್ನು ಓದಬಹುದು, ಅವರ ಇರುವ ಸ್ಥಳವನ್ನು ಟ್ರ್ಯಾಕ್ ಮಾಡಬಹುದು. ವಾಟ್ಸಪ್ ಮತ್ತು ಸಿಗ್ನಲ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಕಳುಹಿಸಲಾದ ಎನ್ಕ್ರಿಪ್ಟ್ ಮಾಡಿದ ಸಂದೇಶಗಳನ್ನು ಸಹ ಮೇಲ್ವಿಚಾರಣೆ ಮಾಡಬಹುದು. ಈ ಸ್ಪೈವೇರ್ ಫೋನ್ನ ರೆಕಾರ್ಡರ್ ಅನ್ನು ಕುಶಲತೆಯಿಂದ ನಿರ್ವಹಿಸುವ ಮೂಲಕ ಅದನ್ನು ಆಲಿಸುವ ಸಾಧನವಾಗಿ ಬಳಸಲು ಅನುವು ಮಾಡಿಕೊಡುತ್ತದೆ. ಸ್ಪೈವೇರ್ ಇದು ದುರುದ್ದೇಶಪೂರಿತ ಸಾಫ್ಟ್ವೇರ್ ಆಗಿದ್ದು, ಇದು ಬಳಕೆದಾರರ ಕಂಪ್ಯೂಟರ್ಗೆ ಪ್ರವೇಶಿಸುತ್ತದೆ, ಸಾಧನ ಮತ್ತು ಬಳಕೆದಾರರಿಂದ ಡೇಟಾವನ್ನು ಸಂಗ್ರಹಿಸುತ್ತದೆ. ಇದನ್ನು ಅವರ ಒಪ್ಪಿಗೆ ಇಲ್ಲದೆ ಮೂರನೇ ವ್ಯಕ್ತಿಗಳಿಗೆ ಕಳುಹಿಸುತ್ತದೆ. ಇದು ಜಾಹೀರಾತುದಾರರು, ದತ್ತಾಂಶ ಸಂಗ್ರಹ ಸಂಸ್ಥೆಗಳು ಅಥವಾ ದುರುದ್ದೇಶಪೂರಿತ ವ್ಯಕ್ತಿಗಳಿಗೆ ಲಾಭಕ್ಕಾಗಿ ಕಳುಹಿಸುವ ವೈಯಕ್ತಿಕ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಸ್ಪೈವೇರ್ನ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಕೆಲವು ವಿಧಗಳು. ಹಾರ್ಡ್ವೇರ್ ಇದು ಒಂದು ಸಾಧನದಲ್ಲಿ ಕುಳಿತು ಬಳಕೆದಾರರ ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ, ನಂತರ ಅವರ ಡೇಟಾವನ್ನು ಜಾಹೀರಾತುದಾರರು ಮತ್ತು ದುರುದ್ದೇಶಪೂರಿತ ನಟರಿಗೆ ಮಾರಾಟ ಮಾಡುತ್ತದೆ ಅಥವಾ ದುರುದ್ದೇಶಪೂರಿತ ಜಾಹೀರಾತುಗಳನ್ನು ನೀಡುತ್ತದೆ. ಇನ್ಪುಟ್ ಸ್ಟೀಲರ್ ಇದು ಸಾಧನಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವ ಒಂದು ರೀತಿಯ ಸ್ಪೈವೇರ್ ಆಗಿದೆ. ಇದು ನಿರ್ದಿಷ್ಟ ಡೇಟಾ ಮತ್ತು ತ್ವರಿತ ಸಂದೇಶ ಸಂಭಾಷಣೆಗಳಿಗಾಗಿ ಇವುಗಳನ್ನು ಸ್ಕ್ಯಾನ್ ಮಾಡುತ್ತದೆ. ಕಿಲಾಗರ್ಗಳು ಕಿಸ್ಟ್ರೋಕ್ ಲಾಗರ್ಗಳು ಎಂದು ಕರೆಯಲ್ಪಡುವ ಕಿಲಾಗರ್ಗಳು ಒಂದು ರೀತಿಯ ಇನ್ಫೋ ಸ್ಟೀಲರ್ ಸ್ಪೈವೇರ್ ಆಗಿದೆ.
ಜಾಗತಿಕ ಶಾಂತಿ ಸೂಚ್ಯಂಕ 2025 ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ನಿರ್ಮಿಸಿದ GPI ಜಾಗತಿಕ ಶಾಂತಿಯುತೆಯು ವಿಶ್ವದ ಪ್ರಮುಖ ಅಳತೆಯಾಗಿದೆ. 2025 ಜಾಗತಿಕ ಶಾಂತಿ ಸೂಚ್ಯಂಕ ಪ್ರಕಾರ ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಶಾಂತಿಯುತ ದೇಶವಾಗಿ ಉಳಿದುಕೊಂಡಿದೆ. ಇದು ವಿಶ್ವದ ಜನಸಂಖ್ಯೆಯ 99.7% ಒಳಗೊಂಡಂತೆ ಇವುಗಳ ಶಾಂತಿಯುತೆಯ ಮಟ್ಟಕ್ಕೆ ಅನುಗುಣವಾಗಿ 163 ಸ್ವತಂತ್ರ ರಾಜ್ಯಗಳು ಮತ್ತು ಪ್ರಾಂತ್ಯಗಳನ್ನು ಶ್ರೇಣೀಕರಿಸುತ್ತದೆ. ಇದು 3 ಕ್ಷೇತ್ರಗಳಲ್ಲಿ ಶಾಂತಿಯ ಸ್ಥಿತಿಯನ್ನು ಅಳೆಯಲು 23 ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸೂಚಕಗಳನ್ನು ಬಳಸುತ್ತದೆ. ಸಾಮಾಜಿಕ ಸುರಕ್ಷತೆ, ಭದ್ರತೆಯ ಮಟ್ಟ, ನಡೆಯುತ್ತಿರುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷದ ವ್ಯಾಪ್ತಿ, ಮಿಲಿಟರೀಕರಣದ ಮಟ್ಟ. 2025 ಜಾಗತಿಕ ಶಾಂತಿ ಸೂಚ್ಯಂಕದ ಮುಖ್ಯಾಂಶಗಳು. ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು GPIನ 19ನೇ ಆವೃತ್ತಿಯಾಗಿದೆ. ಜಾಗತಿಕ ಶಾಂತಿಯುತೆ ಕ್ಷೀಣಿಸುತ್ತಲೇ ಇದೆ. ಪ್ರಮುಖ ಸಂಘರ್ಷಗಳಿಗೆ ಮುಂಚಿನ ಹಲವು ಪ್ರಮುಖ ಅಂಶಗಳು ಎರಡನೇ ಮಹಾಯುದ್ಧದ ಅಂತ್ಯದ ನಂತರ ಇದ್ದಕ್ಕಿಂತ ಹೆಚ್ಚಾಗಿವೆ ಎಂದು ತಿಳಿದು ಬಂದಿದೆ. ಹೆಚ್ಚಿನ ದೇಶಗಳು ತಮ್ಮ ಮಿಲಿಟರೀಕರಣದ ಮಟ್ಟವನ್ನು ಹೆಚ್ಚಿಸುತ್ತಿವೆ. ಪ್ರಸ್ತುತ 59 ಸಕ್ರಿಯ ರಾಜ್ಯ ಆಧಾರಿತ ಸಂಘರ್ಷಗಳಿವೆ. ಇದು ಎರಡನೇ ಮಹಾಯುದ್ಧದ ನಂತರದ ಅತಿ ಹೆಚ್ಚು ಮತ್ತು ಹಿಂದಿನ ವರ್ಷಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಕಳೆದ ವರ್ಷ 17 ದೇಶಗಳು 1000ಕ್ಕೂ ಹೆಚ್ಚು ಸಂಘರ್ಷ ಸಾವುಗಳನ್ನು ದಾಖಲಿಸಿವೆ. ಹೆಚ್ಚುವರಿಯಾಗಿ ಕಳೆದ 50 ವರ್ಷಗಳಲ್ಲಿ ಯಾವುದೇ ಹಂತಕ್ಕಿಂತ ಸಂಘರ್ಷಗಳ ಯಶಸ್ವಿ ಪರಿಹಾರವು ಕಡಿಮೆಯಾಗಿದೆ. ನಿರ್ಣಾಯಕ ಗೆಲುವಿನಲ್ಲಿ ಕೊನೆಗೊಂಡ ಸಂಘರ್ಷಗಳು 1970ರ ದಶಕದಲ್ಲಿ 49%ದಿಂದ 2010ರ ದಶಕದಲ್ಲಿ 9%ಕ್ಕೆ ಇಳಿದವು. ಆದರೆ ಶಾಂತಿ ಒಪ್ಪಂದಗಳ ಮೂಲಕ ಕೊನೆಗೊಂಡ ಸಂಘರ್ಷಗಳು ಅದೇ ಅವಧಿಯಲ್ಲಿ 23%ದಿಂದ 4%ಕ್ಕೆ ಇಳಿದವು. ಈ ವರ್ಷದ ಫಲಿತಾಂಶಗಳು ಜಾಗತಿಕ ಶಾಂತಿಯುತೆಯ ಸರಾಸರಿ ಮಟ್ಟವು %0.36 ಕುಸಿದಿದೆ ಎಂದು ಕಂಡುಹಿಡಿಯಲಾಗಿದೆ. ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಶಾಂತಿಯುತ ದೇಶವಾಗಿ ಮುಂದುವರೆದಿದೆ. 2008ರಿಂದ ಇದು ಈ ಸ್ಥಾನವನ್ನು ಕಾಯ್ದುಕೊಂಡಿದೆ. ಐರ್ಲೆಂಡ್, ಆಸ್ಟ್ರಿಯಾ, ನ್ಯೂಜಿಲೆಂಡ್, ಸ್ವಿಟ್ಜರ್ಲೆಂಡ್ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿವೆ. 2025ರ GPIನಲ್ಲಿ ರಷ್ಯಾ ಮೊದಲ ಬಾರಿಗೆ ವಿಶ್ವದ ಅತ್ಯಂತ ಕಡಿಮೆ ಶಾಂತಿಯುತ ರಾಷ್ಟ್ರವಾಗಿದ್ದು, ಉಕ್ರೇನ್, ಸುಡಾನ್, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಯೆಮೆನ್ ನಂತರದ ಸ್ಥಾನದಲ್ಲಿವೆ. ಪಶ್ಚಿಮ ಮತ್ತು ಮಧ್ಯ ಯುರೋಪ್ ವಿಶ್ವದ ಅತ್ಯಂತ ಶಾಂತಿಯುತ ಪ್ರದೇಶವಾಗಿದ್ದು, 10 ಅತ್ಯಂತ ಶಾಂತಿಯುತ ದೇಶಗಳಲ್ಲಿ 8 ದೇಶಗಳಿಗೆ ನೆಲೆಯಾಗಿದೆ. ಆದರೂ ಕಳೆದ 4 ವರ್ಷಗಳಿಂದ ಅದರ ಶಾಂತಿಯುತೆಯು ಕುಸಿಯುತ್ತಿದೆ. ಕಳೆದ ವರ್ಷ ಶಾಂತಿಯುತೆಯಲ್ಲಿ ಸುಧಾರಣೆ ದಾಖಲಿಸಿದ ವಿಶ್ವದ ಏಕೈಕ ಪ್ರದೇಶ ದಕ್ಷಿಣ ಅಮೆರಿಕ ಆಗಿದೆ. ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಪ್ರದೇಶವು ವಿಶ್ವದ ಅತ್ಯಂತ ಕಡಿಮೆ ಶಾಂತಿಯುತ ಪ್ರದೇಶವಾಗಿ ಉಳಿದಿದೆ. ಜಾಗತಿಕವಾಗಿ ಎರಡನೇ ಅತ್ಯಂತ ಕಡಿಮೆ ಶಾಂತಿಯುತ ಪ್ರದೇಶವಾದ ದಕ್ಷಿಣ ಏಷ್ಯಾ ಶಾಂತಿಯುತ ಭಾರತವು 2025ರ GPIನಲ್ಲಿ 115ನೇ ಸ್ಥಾನದಲ್ಲಿದೆ. 2024ರ ಸ್ಥಾನದಿಂದ 1 ಸ್ಥಾನ ಮೇಲಕ್ಕೇರಿದೆ. ಏಷ್ಯಾದ ಅತ್ಯಂತ ಶಾಂತಿಯುತ ರಾಷ್ಟ್ರಗಳೆಂದರೆ ಸಿಂಗಪುರ್, ಜಪಾನ್, ಮಲೇಷಿಯಾ, ಭೂತಾನ್ ಮತ್ತು ಮಂಗೋಲಿಯಾಗಳಾಗಿವೆ. ನೆಕ್ಸ್ಟ್, ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ. ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯುನಲ್ SAT ಮಾರುಕಟ್ಟೆ ವಂಚನೆ ಪ್ರಕರಣದಲ್ಲಿ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ವಿರುದ್ಧ ಅಮೆರಿಕ ಮೂಲದ ವ್ಯಾಪಾರ ಸಂಸ್ಥೆ ಜೆನ್ ಸ್ಟ್ರೀಟ್ ಗ್ರೂಪ್ ಇತ್ತೀಚೆಗೆ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ SAT ಎಂಬುದು 1992ರ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಅರೆ ನ್ಯಾಯಾಂಗ ಸಂಸ್ಥೆಯಾಗಿ SATನ ಪ್ರಾಥಮಿಕ ಉದ್ದೇಶ SEBI ಅಥವಾ ಕಾಯ್ದೆಯ ಅಡಿಯಲ್ಲಿ ತೀರ್ಪು ನೀಡುವ ಅಧಿಕಾರಿಯ ನೀಡಿದ ಆದೇಶಗಳ ವಿರುದ್ಧದ ಮೇಲ್ಮನವಿಗಳನ್ನು ಆಲಿಸುವುದು ಮತ್ತು ವಿಲೇವಾರಿ ಮಾಡುವುದು. ಇದು ಇಡೀ ಭಾರತದಾದ್ಯಂತ ನ್ಯಾಯ ವ್ಯಾಪ್ತಿಯನ್ನು ಹೊಂದಿದೆ. ಇದು ಮುಂಬೈನಿಂದ ಕಾರ್ಯನಿರ್ವಹಿಸುತ್ತದೆ. SAT ಈ ಕೆಳಗಿನ ಆದೇಶಗಳ ವಿರುದ್ಧದ ಮೇಲ್ಮನವಿಗಳನ್ನು ಸಹ ಆಲಿಸುತ್ತದೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತನ್ನ ಮುಂದೆ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹೊರಡಿಸಿದ ಆದೇಶಗಳು. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತನ್ನ ಮುಂದೆ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹೊರಡಿಸಿದ ಆದೇಶಗಳು. ಮಾರುಕಟ್ಟೆಯಲ್ಲಿ ಭಾಗವಹಿಸುವವರು, ಪಟ್ಟಿ ಮಾಡಿದ ಕಂಪನಿಗಳು, ಮಧ್ಯವರ್ತಿಗಳು ಅಥವಾ ಹೂಡಿಕೆದಾರರು ಸೇರಿದಂತೆ SEBIಯ ನಿರ್ಧಾರಗಳಿಂದ ಬಾಧಿತರಾದ ಯಾವುದೇ ವ್ಯಕ್ತಿ ಈ ಮೇಲ್ಮನವಿಗಳನ್ನು ಸಲ್ಲಿಸಬಹುದು. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿ ಸಂಯೋಜನೆ. ಇದು
ಒಬ್ಬ ಅಧ್ಯಕ್ಷಾಧಿಕಾರಿ ಮತ್ತು ಕೇಂದ್ರ ಸರ್ಕಾರವು ನಿರ್ಧರಿಸಬಹುದಾದಷ್ಟು ನ್ಯಾಯಾಂಗ ಮತ್ತು ತಾಂತ್ರಿಕ ಸದಸ್ಯರನ್ನು ಒಳಗೊಂಡಿರುತ್ತದೆ. ಅಧ್ಯಕ್ಷ ಅಧಿಕಾರಿಯಾಗಿ ನೇಮಕಗೊಂಡ ವ್ಯಕ್ತಿಯು ಈ ಕೆಳಗಿನ ಅವಶ್ಯಕತೆಗಳನ್ನು ಪೂರೈಸಬೇಕು. ಸುಪ್ರೀಂ ಕೋರ್ಟ್ನ ನಿವೃತ್ತ ಅಥವಾ ಹಾಲಿ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕನಿಷ್ಠ 7 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದವರು ಅಧ್ಯಕ್ಷ ಅಧಿಕಾರಿಯಾಗಿ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಕನಿಷ್ಠ 5 ವರ್ಷಗಳ ಸೇವೆಗಾಗಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಇದರ ಸದಸ್ಯರಾಗಿ ಆಯ್ಕೆಯಾಗಬಹುದು. ಕೇಂದ್ರ ಸರ್ಕಾರದ ಸಚಿವಾಲಯ ಅಥವಾ ಇಲಾಖೆಯಲ್ಲಿ ಕಾರ್ಯದರ್ಶಿ ಅಥವಾ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಸಮಾನ ಹುದ್ದೆ ಅಥವಾ ಸೆಕ್ಯೂರಿಟೀಸ್ ಮಾರುಕಟ್ಟೆ, ಪಿಂಚಣಿ ನಿಧಿಗಳು, ಸರಕು ಉತ್ಪನ್ನಗಳು ಅಥವಾ ವಿಮೆ ಸೇರಿದಂತೆ ಹಣಕಾಸು ವಲಯದಲ್ಲಿ ಕನಿಷ್ಠ 15 ವರ್ಷಗಳ ವಿಶೇಷ ಜ್ಞಾನ ಮತ್ತು ವೃತ್ತಿಪರ ಅನುಭವ ಹೊಂದಿರುವ ಸಾಬೀತಾದ ಸಾಮರ್ಥ್ಯ, ಸಮಗ್ರತೆ ಮತ್ತು ನಿಲುವಿನ ವ್ಯಕ್ತಿಯು ತಾಂತ್ರಿಕ ಸದಸ್ಯರಾಗಿ ಆಯ್ಕೆಯಾಗಬಹುದು. ಕೇಂದ್ರ ಸರ್ಕಾರವು ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರ ನಾಮನಿರ್ದೇಶಿತರೊಂದಿಗೆ ಸಮಾಲೋಚಿಸಿ ಅಧ್ಯಕ್ಷರು ಮತ್ತು ನ್ಯಾಯಾಂಗ ಸದಸ್ಯರನ್ನ ನೇಮಿಸುತ್ತದೆ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಅಧಿಕಾರಾವಧಿಯು ಅಧ್ಯಕ್ಷರು ಮತ್ತು ಇತರ ಸದಸ್ಯರ ಅಧಿಕಾರಾವಧಿಯು ನೇಮಕಾತಿ ದಿನಾಂಕದಿಂದ 5 ವರ್ಷಗಳಾಗಿರುತ್ತದೆ. ಅವರು ಗರಿಷ್ಠ 5 ವರ್ಷಗಳ ಅವಧಿಗೆ ಮರು ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಯಾವುದೇ ಅಧ್ಯಕ್ಷರು ಅಥವಾ ಸದಸ್ಯರು 70 ವರ್ಷ ವಯಸ್ಸಿನ ತಲುಪಿದ ನಂತರ ಹುದ್ದೆಯನ್ನು ಅಲಂಕರಿಸಲು ಬರುವುದಿಲ್ಲ. ಅಂದರೆ ಇವರ ಅಧಿಕಾರಾವಧಿ ಅವರಿಗೆ 70 ವರ್ಷ ವಯಸ್ಸಾಗುವವರೆಗೂ ಅಥವಾ 5 ವರ್ಷ, ಇದರಲ್ಲಿ ಯಾವುದು ಮೊದಲ ಅಲ್ಲಿಗೆ ಅವರ ಅಧಿಕಾರ ಮುಗಿಯುತ್ತದೆ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಅಧಿಕಾರಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. SAT ಸಿವಿಲ್ ನ್ಯಾಯಾಲಯದ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಸಾಕ್ಷಿಗಳ ಹಾಜರಾತಿಯನ್ನು ಸಮನ್ಸ್ ಮಾಡುವ ಮತ್ತು ಜಾರಿಗೊಳಿಸುವ, ಸಾಕ್ಷ್ಯಗಳನ್ನು ಸ್ವೀಕರಿಸುವ ಮತ್ತು ಪ್ರಮಾಣ ವಚನದ ಅಡಿಯಲ್ಲಿ ಸಾಕ್ಷಿಗಳನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಹೊಂದಿದೆ. ದಾಖಲೆಗಳ ಆವಿಷ್ಕಾರ ಮತ್ತು ಹಾಜರಿಪಡಿಸುವಿಕೆಯನ್ನು ಒತ್ತಾಯಿಸುವ ಅಧಿಕಾರವನ್ನು ಇದು ಹೊಂದಿದೆ. ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಆದೇಶಗಳ ವಿರುದ್ಧ ಮೇಲ್ಮನವಿ SATನ ಯಾವುದೇ ಆದೇಶ ಅಥವಾ ನಿರ್ಧಾರದಿಂದ ಬಾಧಿತರಾದ ಪ್ರತಿಯೊಬ್ಬ ವ್ಯಕ್ತಿಯು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಸೆನ್ನಾ ಸ್ಪೆಕ್ಟಾಬಿಲಿಸ್. ಇದು ದಕ್ಷಿಣ ಭಾರತದ ಕಾಡುಗಳನ್ನು ಪುನಃ ಸ್ಥಾಪಿಸಲು ಕೇರಳ ಭಾರತದ ಮೊದಲ ವಿಜ್ಞಾನ ಆಧಾರಿತ ಸೆನ್ನಾ ಸ್ಪೆಕ್ಟಾಬಿಲಿಸ್ನ ಸಮುದಾಯ ಚಾಲಿತ ನಿರ್ಮೂಲನೆಯನ್ನ ಪ್ರಾರಂಭಿಸಿದೆ. ಸೆನ್ನಾ ಸ್ಪೆಕ್ಟಾಬಿಲಿಸ್ ಇದು ಉಷ್ಣವಲಯದ ಅಮೆರಿಕಕ್ಕೆ ಸ್ಥಳೀಯವಾಗಿರುವ ಆಕ್ರಮಣಕಾರಿ ಪ್ರಭೇದವಾಗಿದೆ. ಪಾಪ್ಕಾರ್ನ್ ಬುಷ್ ಸಿಡರ್, ಆರ್ಚಿಬಾಲ್ಡ್ ಕ್ಯಾಸಿಯಾ, ಕ್ಯಾಲ್ಸಿಯೋಲೆರಿಯಾ ಕ್ಯಾಸಿಯಾ, ಗೋಲ್ಡನ್ ಶವರ್, ಸೆಂಟೆಡ್ ಶವರ್, ಪೆಟ್ಟಿಟ್ ಕ್ಯಾಸಿಯಾ ಇವು ಇದರ ಸಾಮಾನ್ಯ ಹೆಸರುಗಳಾಗಿವೆ. ಇದು ದಟ್ಟವಾದ ಬರಡಾದ ಪೊದೆಗಳನ್ನು ರೂಪಿಸುತ್ತದೆ, ಸ್ಥಳೀಯ ಸಸ್ಯಗಳನ್ನು ಉಸಿರುಗಟ್ಟಿಸುತ್ತದೆ, ಮಣ್ಣಿನ ರಸಾಯನಶಾಸ್ತ್ರವನ್ನ ಬದಲಾಯಿಸುತ್ತದೆ, ಸಸ್ಯಾಹಾರಿಗಳಿಗೆ ಆಹಾರವನ್ನ ವಂಚಿತಗೊಳಿಸುತ್ತದೆ. ತುಂಬಾ ದಟ್ಟವಾದ ಹರಡುವ ಕಿರೀಟವನ್ನ ಹೊಂದಿರುವ ಮರ ಇದಾಗಿದೆ. 7 ರಿಂದ 18 ಮೀಟರ್ ಎತ್ತರಕ್ಕೆ ಬೆಳೆಯಬಹುದು. ಇದನ್ನು ಹೆಚ್ಚಾಗಿ ಇಂಧನ ಮರಕ್ಕಾಗಿ, ಅಲಂಕಾರಿಕ ಸಸ್ಯವಾಗಿ ಮತ್ತು ಕೃಷಿ ಅರಣ್ಯ ಪರಿಸ್ಥಿತಿಗಳಲ್ಲಿ ನೆರಳು ಮತ್ತು ಮರವಾಗಿ ನೀಡಲಾಗುತ್ತದೆ. ಇದು ಕೇರಳದ ರಾಜ್ಯ ಹೂವಾದ ಕ್ಯಾಸಿಯಾ ಪಿಸ್ಟುಲಾವನ್ನ ಹೋಲುತ್ತದೆ. ಇದನ್ನು ಸ್ಥಳೀಯವಾಗಿ ಕಣಿಕೊಂದ ಎಂದು ಕರೆಯಲಾಗುತ್ತದೆ. ಇದನ್ನು IUCN ಕೆಂಪು ಪಟ್ಟಿಯ ಅಡಿಯಲ್ಲಿ ಕನಿಷ್ಠ ಕಾಳಜಿಯುಳ್ಳ ಪ್ರಭೇದ ಎಂದು ವರ್ಗೀಕರಿಸಲಾಗಿದೆ. ಇದಕ್ಕೆ ಇರುವ ಸವಾಲುಗಳು: ಇದು ತುಂಬಾ ಆಕ್ರಮಣಕಾರಿ ಬೆಳವಣಿಗೆಯ ದರವನ್ನ ಹೊಂದಿದೆ ಮತ್ತು ಅರಣ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಭೂಮಿಯನ್ನ ಕೆಡಿಸುತ್ತದೆ. ಇದರ ಹರಡುವಿಕೆಯನ್ನ ನಿಯಂತ್ರಿಸಲು ಸವಾಲಿನ ಸಂಗತಿಯಾಗಿದೆ. ಆಕ್ರಮಣಕಾರಿ ಪ್ರಭೇದ ಎಂದರೆ ಏನು? ಇದು ಸ್ಥಳೀಯವಲ್ಲದ ಹೊಸ ಪರಿಸರದಲ್ಲಿ ಪರಿಸರ ಅಥವಾ ಆರ್ಥಿಕ ಹಾನಿಯನ್ನುಂಟು ಮಾಡುವ ಜೀವಿಯಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.